ಕ್ಲಾಸಲ್ಲಿ ತಗೊಂಡ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಕ್ಳು ಇರ್ತಾರೆ, ಬೇರೆ ಬೇರೆ IQ ಇರ್ತದೆ. ಅದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗತ್ತೆ. ಐಡೆಂಟಿಫೈ ಮಾಡಿ ತದನಂತರ ಸ್ಲೋ ಲರ್ನರ್ಸ್ ಫಾಸ್ಟ್ ಆಗಿರ್ತಾರೆ ಕೆಲವೊಂದು ಮಕ್ಕಳು. ಅವರಿಗೆ ನಾವು ಎಷ್ಟು ಹೇಳಿಕೊಟ್ರೆ ಟಕ್ ಅಂತ ಹಿಡಿಯೋರು ಇರ್ತಾರೆ ಮಕ್ಕಳು. ಕೆಲವೊಂದು ಮಕ್ಕಳಿಗೆ ಎಕ್ಸ್ಟ್ರಾ ನಾವು ಅಟೆನ್ಷನ್ ಕೊಡಬೇಕಾಗತ್ತೆ. ಸೊ ಆವಾಗ ನಾವು ತುಂಬ ತಾಳ್ಮೆಯಿಂದ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವರು ಬೇರೆ ಮಕ್ಕಳಿಗಿಂತ ಹಿಂದೆ ಇದ್ದಾರೆ ಅನ್ನೋ ಒಂದು ಭಾವನೆ ಬರಬಾರ್ದು. ಅವರಿಗೆ ನಂಬಿಕೆ ತುಂಬಿ ನಿನ್ನ ಕೈಯಿಂದ ಆಗತ್ತೆ, ನೀನು ನಂಬಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಒಂದು ಮೋಟಿವೇಶನ್ ಟೀಚರ್ಸ್ ಇಂದ ಒಂದು ಮೋಟಿವೇಶನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಎ ಟೀಚರ್. ಈಗ ನೋಡಿ, ನಮ್ಮ ಮನೇಲೆ 3 ಮಕ್ಕಳು ಇದ್ರೆ ಸ್ವಲ್ಪ ಡಲ್ ಆಗಿರೋ ಮಕ್ಕಳಿಗೆ ತಂದೆ ತಾಯಿ ಹೆಚ್ಚಿನ ಗಮನ ಕೊಡ್ತಾರೆ. ಹೌದು. ಆ ಮಗುಗೆ ಎಲ್ಲೋ ಹೋಗ್ಬಾರ್ದು, ಚೆನ್ನಾಗಿ ಸ್ವಲ್ಪ ಹೆಲ್ದಿ ಆಗಿರೋ ಮಗು, ಪರವಾಗಿಲ್ಲ ನೀನು ನಡ್ಕೊಂಬರೋ, ನಾನು ಈ ಮಗುನ ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀವಿ. ಸೊ ಅದೇ ರೀತಿನಲ್ಲಿ ಯಾವಾಗ ಒಂದು ಟೀಚರ್ ತಾಯಿಯಾಗಿ ತನ್ನ ಮಕ್ಕಳನ್ನ ನೋಡ್ತಾರೋ ಆವಾಗಲೇ ಒಂದು ಸಕ್ಸಸ್ಫುಲ್ ಟೀಚರ್ ಆಗೋದು